ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಕಾಲಾಷ್ಟಮಿ ಪೂಜೆ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಯಾವ ರೀತಿ ಸರಳವಾಗಿ ಮಾಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲದೆ ಜೀವನದಲ್ಲಿ ಬರುವಂಥ ಯಾವ್ಯಾವ ರೀತಿಯ ಸಮಸ್ಯೆಗಳಿಗೆ ಈ ಒಂದು ಪೂಜೆಯಿಂದ, ದೀಪಾರಾಧನೆಯಿಂದ ಪರಿಹಾರ ಸಿಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಒಂದೇ ಮಾತಲ್ಲಿ ಹೇಳೋದಾದರೆ, ಒಬ್ಬ ಮನುಷ್ಯನ ಟೈಮ್ ಎಷ್ಟೇ ಕೆಟ್ಟದಾಗಿದ್ರೂ ಕೂಡ ಕಾಲಭೈರವನ ಆರಾಧನೆಯಿಂದ ಒಳ್ಳೆ ರೀತಿಯಲ್ಲಿ ಬದಲಾಗುತ್ತೆ. ಯಾಕಂದರೆ ಕಾಲಭೈರವೇಶ್ವರನನ್ನ ಕಾಲದ ಅಧಿಪತಿ ಅಂದರೆ ವಿಧಿಯ ಬರಹವನ್ನು ಬದಲಾಯಿಸುವಂಥ ಶಕ್ತಿ ಇರೋದು ಕಾಲಭೈರವೇಶ್ವರನಿಗೆ ಮಾತ್ರ. ಹಾಗಾಗಿ ಇವರ ಪೂಜೆಯ ಸರಳವಾದ ವಿಧಾನವನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದೇವಸ್ಥಾನದಲ್ಲಂತೂ ಕಾಲಾಷ್ಟಮಿ ದಿನ ವಿಶೇಷವಾದ ಪೂಜೆಗಳಿರುತ್ತೆ. ಹಾಗಾಗಿ ಯಾರೇ ಆದರೂ ಅಷ್ಟಮಿ ಪೂಜೆನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನದಿಂದ ಶುರು ಮಾಡಿ, ಅಥವಾ ಒಂದೇ ಒಂದು ದಿನದ ಮಟ್ಟಿಗಾದರೂ ಕೂಡ ನೀವು ಮಾಡಬಹುದು. ವಿಡಿಯೋನ ಕೊನೆ ತನಕ ನೋಡಿ. ಅವಶ್ಯಕತೆ ಇದ್ದವರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಇದೇ ನವೆಂಬರ್ 12ನೇ ತಾರೀಕು ಬುಧವಾರ ಕಾಲಾಷ್ಟಮಿ ಇದೆ. ಅಷ್ಟಮಿ ತಿಥಿ ನವೆಂಬರ್ 11ನೇ ತಾರೀಕು ರಾತ್ರಿ 11 ಗಂಟೆ 10 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. 12ನೇ ತಾರೀಕು ಬುಧವಾರ ರಾತ್ರಿ 10 ಗಂಟೆ 50 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. 12ನೇ ತಾರೀಕು ಬುಧವಾರ ಅಷ್ಟಮಿ ತಿಥಿ ಇರುತ್ತೆ. ಈ ದಿನ ಕಾಲಾಷ್ಟಮಿ ಅಂದರೆ ಕಾಲಭೈರವೇಶ್ವರ ಅಷ್ಟಮಿ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಅಮಾವಾಸ್ಯೆ ಆದಮೇಲೂ ಕೂಡ ಅಷ್ಟಮಿ ಬರುತ್ತೆ. ಅದನ್ನು ದುರ್ಗಾಷ್ಟಮಿ ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ಅಷ್ಟಮಿಗಳಲ್ಲಿ ಭೈರವ ಮತ್ತು ಕಾಳಿ ಅಂದರೆ ಪಾರ್ವತಿ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ. ಭೈರವ ಕೂಡ ಶಿವನ ಅಂಶ ಆಗಿರೋದ್ರಿಂದ ಶಿವ ಪಾರ್ವತಿಯರ ಪೂಜೆಯನ್ನು ಅಷ್ಟಮಿ ದಿನಗಳಲ್ಲಿ ಮಾಡಲಾಗುತ್ತೆ. ಸತಿದೇವಿಯ ಶಕ್ತಿಪೀಠಗಳು ಯಾವೆಲ್ಲ ದೇವಸ್ಥಾನಗಳಲ್ಲಿ ಇದೆಯೋ, ಅಂದರೆ ಒಟ್ಟು 8 ಶಕ್ತಿಪೀಠಗಳಿದೆ ಅಂತ ಹೇಳಲಾಗುತ್ತೆ. ಅಲ್ಲೆಲ್ಲ ಕೂಡ ಸತಿದೇವಿಯ ಎಲ್ಲ ಶಕ್ತಿಪೀಠಗಳ ಅಂಗರಕ್ಷಕನಾಗಿ ಕಾಲಭೈರವೇಶ್ವರ ಅಲ್ಲಿ ನೆಲೆಸಿರ್ತಾರೆ. ಕಾಲಭೈರವೇಶ್ವರನನ್ನ ಕ್ಷೇತ್ರ ಪಾಲಕ ಅಥವಾ ಕಾವಲುಗಾರ ಅಂತ ಕೂಡ ಕರೆಯಲಾಗುತ್ತೆ. ಅಂದರೆ ಆ ಕ್ಷೇತ್ರದ ಸಂರಕ್ಷಣೆ ಮಾಡೋದು ಕಾಲಭೈರವೇಶ್ವರ. ಶಾಂತಿಯುತವಾದಂಥ ಯಶಸ್ವಿ ಜೀವನಕ್ಕಾಗಿ ಮತ್ತು ವಿಧಿಯ ಶಕ್ತಿಯನ್ನು ಬದಲಾಯಿಸುವಂಥ ಕಾಲಭೈರವೇಶ್ವರನ ಆಶೀರ್ವಾದವನ್ನು ಕೂಡ ಪಡಿಬೇಕು ಅಂತಂದರೆ ಈ ಕಾಲಾಷ್ಟಮಿ ಪೂಜೆ ಅತ್ಯಂತ ಪ್ರಮುಖವಾದಂಥದ್ದು. ತುಂಬಾ ಸರಳವಾದಂಥ ವಿಧಾನ. ನೀವು ಮನೆಯಲ್ಲೂ ಕೂಡ ಆಚರಣೆ ಮಾಡ್ಬೋದು, ದೇವಸ್ಥಾನದಲ್ಲೂ ಕೂಡ ಆಚರಣೆ ಮಾಡ್ಬೋದು. ಇದೇ ಬುಧವಾರ 12ನೇ ತಾರೀಕು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯ ದೀಪಾರಾಧನೆಗಳನ್ನು ಮಾಡ್ತಾರೆ. ಹಾಗಾಗಿ ನೀವು ಇದ್ರ ಬಗ್ಗೆ ದೇವಸ್ಥಾನಗಳಲ್ಲೇ ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಅತಿ ಮುಖ್ಯವಾಗಿ ವಾಮಾಚಾರ ಅಥವಾ ಹಣಕಾಸಿನ ಸಮಸ್ಯೆ ಅಥವಾ ಯಾವುದೇ ನಿಮ್ಮ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗ್ತಾಯಿದ್ರೆ, ಯಾವುದೇ ಹೊಸ ಕೆಲಸ ಪ್ರಾರಂಭ ಆಗ್ತಾನೇ ಇಲ್ಲ ಅಂತ ಅಂದ್ಕೊಂಡಿದ್ರೆ, ಅಥವಾ ನಿಮ್ಮ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗಿದ್ರೆ, ಯಾವುದೇ ಆಗಿರ್ಬೋದು, ನೀವು ಇಂಥದ್ದೇ ಅಂತೆಲ್ಲ ಅಂದ್ಕೊಳ್ಳೋಕೆ ಹೋಗಬೇಡಿ. ಮದುವೆ ವಿಚಾರ ಆಗಿರ್ಬೋದು, ಅಥವಾ ಮಕ್ಕಳ ಸಂತಾನ ಫಲ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ನಿಮ್ಮ ಮನೆ ಕಟ್ಟುವಂಥ ವಿಚಾರ ಆಗಿರ್ಬೋದು, ನಿಮ್ಮ ಮಕ್ಕಳ ಕೆಲಸ ಕಾರ್ಯಗಳು ಯಾವುದೇ ಆಗಿರ್ಬೋದು, ಇಂಥದ್ದಕ್ಕೆಲ್ಲ ಒಂದೇ ಪರಿಹಾರ. ಅಂದರೆ ಕಾಮನ್ ಆಗಿ ಎಲ್ಲರೂ ಕೂಡ ಬೂದ್ಗುಂಬಳಕಾಯಿ ದೀಪಾರಾಧನೆನ ಮಾಡ್ತಾರೆ. ಇದು ಕೂಡ ತುಂಬ ಒಳ್ಳೆಯದು. ಮನೆಯಲ್ಲೂ ಮಾಡ್ಬೋದು, ದೇವಸ್ಥಾನದಲ್ಲೂ ಮಾಡಬಹುದು. ಮನೆಯಲ್ಲಿ ಹಚ್ಚೋದಾದರೆ ಹೊಸಲಿಂದ ಹೊರಗಡೆನೇ ಹಚ್ಚಬೇಕು. ಕುಂಬಳಕಾಯನ್ನು ಮನೆ ಒಳಗೂ ಕೂಡ ತರೋ ಹಾಗಿಲ್ಲ. ಹೊಸಲಿಂದ ಹೊರಗಡೆನೇ ನೀವು ಕೂತ್ಕೊಂಡು ಅಲ್ಲೇ ಕಟ್ ಮಾಡಿ, ಅಲ್ಲೇ ಅದ್ರ ಒಳಗಡೆ ಇರುವಂಥ ತಿರುಳನ್ನೆಲ್ಲ ಹೊರಗಡೆ ತೆಗೆದುಹಾಕಿ ಆ ದೀಪಗಳಿಗೆ ಪೂರ್ತಿಯಾಗಿ ಅರಿಶಿನ ಹಚ್ಚಿ, 2 ದೀಪಕ್ಕೂ 4 ಕಡೆನೇ ಅರಿಶಿನ ಕುಂಕುಮ ಹಚ್ಚಬೇಕು. ಒಟ್ಟು 8 ಲೆಕ್ಕದಲ್ಲಿ ಬರಬೇಕು. ಹಾಗಾಗಿ ಒಂದು ಕುಂಬಳಕಾಯಿ ಹೋಳಿಗೆ 4 ಕಡೆ, ಇನ್ನೊಂದು ಕುಂಬಳಕಾಯಿನ ಹೋಳಿಗೆ 4 ಕಡೆ, ಈ ರೀತಿ ಅರಿಶಿನ ಕುಂಕುಮ ಹಚ್ಚಿ ಒಂದು ತಟ್ಟೆಯಲ್ಲಿ ಅಕ್ಕಿನ ತಗೊಂಡು ಅಕ್ಕಿ ಮೇಲ್ಗಡೆ 2 ಕುಂಬಳಕಾಯಿಯನ್ನು ಇಟ್ಟು ಅದರೊಳಗಡೆ ಎಳ್ಳೆಣ್ಣೆ ಅಥವಾ ತುಪ್ಪ ಇದನ್ನು ಹಾಕಿ, ಮತ್ತು 2 ಎಳೆ ಬತ್ತಿ, ಸ್ವಲ್ಪ ದಪ್ಪ ಬತ್ತಿನೇ ತೊಗೊಂಡ್ರೆ ತುಂಬ ಒಳ್ಳೆಯದು. ಮತ್ತು ವಿಪರೀತ ಸಮಸ್ಯೆಗಳಿದೆ ಜೀವನದಲ್ಲಿ ಅನ್ನೋರು ಕೆಂಪು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದು ತುಂಬ ಒಳ್ಳೆಯದು. ಇದು ನಿಮಗೆ ಗ್ರಂಥಿಗೆ ಅಂಗಡಿಲಿ ಸಪ್ರೇಟಾಗಿ ಸಿಗುತ್ತೆ. ಸ್ವಲ್ಪ ದಪ್ಪ ಇರುತ್ತೆ, ಕೆಂಪು ಬತ್ತಿಗಳು ಸಿಗುತ್ತೆ. ಅದನ್ನು ನೀವು ಹಾಕಿ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಇದನ್ನು ನೀವು ಮನೆಯಲ್ಲಿ ಮಾಡೋರಾದರೆ ಹೊಸಲಿನ ಆ ಕಡೆ ಈ ಕಡೆ, ನಾವೀಗ ಯಾವ ರೀತಿ ಹಬ್ಬಗಳಲ್ಲೆಲ್ಲ ಹೊಸ್ಲತ್ರ ಮಣ್ಣಿನ ದೀಪ ಹಚ್ತೀವಿ, ಈ ಕಡೆ ಒಂದು ಆ ಕಡೆ ಒಂದು, ಆ ರೀತಿ ಹಚ್ಬೋದು. ಮತ್ತು ಬೆಳಗ್ಗೆ ನೀವು ಎಲ್ಲರೂ ಎದ್ದೇಳೋದಕ್ಕಿಂತ ಮೊದಲೇ ಎದ್ದು ಈ ದೀಪಗಳನ್ನು ಯಾರು ತುಳಿದೇ ಇರೋವಂಥ ಕಡೆ ತಗೊಂಡು ಹೋಗಿ ಬಿಸಾಕಿ ಬಂದು ಸ್ನಾನ ಮಾಡಿ ಆಮೇಲೆ ಬೇರೆ ಕೆಲಸಗಳನ್ನು ಮಾಡ್ಕೋಬೇಕು.
ನೀವು ಮನೆಯಲ್ಲಿ ಹೊಸ್ಲತ್ರ ಈ ದೀಪ ಹಚ್ಚೋದಾದರೆ ಅಕ್ಕಿನ ಹಾಕೋದು ಬೇಡ. ಹಾಗೆ ಈ ದೀಪಗಳನ್ನು ಇಟ್ಟು ಹಚ್ಬೋದು. ಕುಂಬಳಕಾಯಿ ದೀಪ ಇಟ್ಟು ಹಚ್ಬೋದು. ಏನಾದರೂ ದೇವಸ್ಥಾನದಲ್ಲಿ ನೀವು ಹಚ್ತೀರ ಅನ್ನೋದಾದರೆ ಒಂದು ತಟ್ಟೆ ಮೇಲೆ ಅಕ್ಕಿನ ಹಾಕ್ಕೊಂಡು ಅದ್ರ ಮೇಲೆ ನೀವು ಈ ರೀತಿ ದೀಪನ ಇಟ್ಟು ಹಚ್ಬೋದು. ಕುಂಬಳಕಾಯಿ, ತೆಂಗಿನಕಾಯಿ ಈ ರೀತಿ ದೀಪಗಳನ್ನು ಹಚ್ಬೋದು. ಈ ದಿನ ವಿಶೇಷವಾಗಿ ಮಣ್ಣಿನ ದೀಪ ಕೂಡ ಹಚ್ಬೋದು. ಕಾಯಲ ಭೈರವೇಶ್ವರನಿಗೆ ಮಣ್ಣಿನ ದೀಪ ಕೂಡ ಹಚ್ಬೋದು. ತುಪ್ಪ ಹಾಕಿ ಮಣ್ಣಿನ ದೀಪನೂ ಹಚ್ಚಿ ಆರತಿ ಮಾಡ್ಬೋದು. ಮತ್ತು ಬೆಲ್ಲದ ದೀಪ ಕೂಡ ಹಚ್ಚಿ ಆರತಿ ಮಾಡ್ಬೋದು. ನೀವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಮನೆಯಲ್ಲೇ ಮಾಡ್ತೀವಿ ಅಂತಂದರೆ ಮನೆಯಲ್ಲೇ ಮಾಡಿ. ಈ ದಿನ ಪೂರ್ತಿ ಅಷ್ಟಮಿ ತಿಥಿ ಇರುತ್ತೆ. ಕಾಲಭೈರವೇಶ್ವರನಿಗೆ ಯಾವ ಸಮಯದಲ್ಲಿ ಬೇಕಾದರೂ ನೀವು ದೀಪ ಹಚ್ಬೋದು. ರಾಹುಗಾಲದಲ್ಲಿ ಕೂಡ ದೀಪನ ಹಚ್ಬೋದು. ತುಂಬ ತುಂಬ ಒಳ್ಳೆಯದು. ಈ ದಿನ ಮಧ್ಯಾಹ್ನ 12 ಗಂಟೆಯಿಂದ 1:30 ತನಕ ರಾಹುಗಾಲ ಇರುತ್ತೆ. ಅಲ್ಲದೆ ಈ ದಿನ ಆಶ್ಲೇಷ ನಕ್ಷತ್ರ ಕೂಡ ಇರುತ್ತೆ. ತುಂಬಾ ಒಳ್ಳೆಯದು. ಮದುವೆ ವಿಚಾರವಾಗಿ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರೋ ಈ ದಿನ ನೀವು ಕಾಲಭೈರವೇಶ್ವರನಿಗೆ ದೀಪಾರಾಧನೆನ ಮಾಡಿ. ನೀವು ಮನೆಯಲ್ಲೂ ಮಾಡಬಹುದು, ದೇವಸ್ಥಾನದಲ್ಲೂ ಮಾಡಬಹುದು. ಆಶ್ಲೇಷ ನಕ್ಷತ್ರ ಇರೋದ್ರಿಂದ ಮದುವೆ ವಿಚಾರವಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಈ ದಿನ ತೆಂಗಿನಕಾಯಿ ದೀಪನ ಹಚ್ಚಿ ಅರಿಶಿನ ಕೊಂಬಿನ ಮಾಲೆಯನ್ನು ನೀವು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಕೊಡಿ. ಕಾಲಭೈರವೇಶ್ವರನ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನ ಅಥವಾ ಶಕ್ತಿ ದೇವತೆಯ ದೇವಸ್ಥಾನ ಅಂದರೆ ಹೆಣ್ಣು ದೇವರ ದೇವಸ್ಥಾನಗಳು ಎಲ್ಲಿ ಬೇಕಾದರೂ ನೀವು ಕೊಡ್ಬೋದು. ಅರಿಶಿನ ಕೊಂಬಿನ ಮಾಲೆನ ತೊಗೊಂಡು ಹೋಗ್ಕೊಡಿ. ತೆಂಗಿನಕಾಯಿ ದೀಪನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಮದುವೆ ವಿಚಾರಕ್ಕೆ ಏನೇ ಸಮಸ್ಯೆಗಳಿದ್ರೂ ಅದು ನಿವಾರಣೆ ಆಗುತ್ತೆ. ಸ್ವಲ್ಪ ಹಳೆ ವಿಡಿಯೋಗಳನ್ನ ಚೆಕ್ ಮಾಡಿ. ನಾನು ಅರಿಶಿನ ಕೊಂಬಿನ ಮಾಲೆನ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಕೂಡ ವಿಡಿಯೋಗಳು ಶೇರ್ ಮಾಡಿದ್ದೀನಿ. 9ರ ಸಂಖ್ಯೆಯಲ್ಲಿ ಅರಿಶಿಣ ಕೊಂಬನ್ನು ಕಟ್ಟಬೇಕು. ಅಂದರೆ 9, 18, 27, 54 ಈ ರೀತಿ ಅರಿಶಿಣ ಕೊಂಬನ್ನು ತೊಗೋಬೇಕು. ಯಥಾಶಕ್ತಿ ತೊಗೊಳ್ಳಿ. 5 ಎಳೆ ದಾರ ತೊಗೊಂಡು ಅದರಲ್ಲಿ ಹೂ ಕಟ್ಟೋ ಹಾಗೆ ಕಟ್ಟಿಬಿಟ್ಟು ಒಂದು ಮಾಲೆ ಥರ ಮಾಡಿ ನೀವು ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡಬೇಕು. ತೆಂಗಿನಕಾಯಿ ದೀಪನ ಹಚ್ಚಬೇಕು. ಈ ರೀತಿ ಮಾಡಿ ಪ್ರಯತ್ನ ಮಾಡಿ ನೋಡಿ. ಪ್ರತಿ ಕಾಲಾಷ್ಟಮಿಗೂ ಕೂಡ ಮಾಡ್ತಾ ಬನ್ನಿ. ಅಥವಾ ತಿಂಗಳಲ್ಲಿ 2 ಅಷ್ಟಮಿ ಬರುತ್ತೆ. ನಿಮಗೇನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಆ ಥರದ್ದೆಲ್ಲ ಏನೇ ಇದ್ದರೂ ಕೂಡ 2ರಲ್ಲಿ ಯಾವುದಾದ್ರೂ ಒಂದು ಅಷ್ಟಮಿಗೆ ನೀವು ಇದೇ ರೀತಿನ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಕೆಲಸಗಳು ಆಗುತ್ತೆ. ಇನ್ನು ಮನೆಯಲ್ಲೇ ನೀವು ಮಾಡ್ತೀವಿ ಅಂತ ಅನ್ನೋರು ಬೆಳಗ್ಗೆಯಿಂದ ಮಧ್ಯಾಹ್ನ 1:30 ಒಳಗಾಗಿ ಮತ್ತು ಸಂಜೆ 5 ಗಂಟೆ ನಂತರ ನೀವು ಮನೆಯಲ್ಲೂ ಕೂಡ ಮಣ್ಣಿನ ದೀಪ ಅಥವಾ ಬೆಲ್ಲದ ದೀಪನ ಹಚ್ಬೋದು. 2 ಮಣ್ಣಿನ ದೀಪ ತಗೊಳ್ಳಿ. ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಒಂದು ಪ್ಲೇಟ್ ಮೇಲೆ ಅಕ್ಕಿನ ಹಾಕಿ ಅದ್ರ ಮೇಲೆ 2 ಮಣ್ಣಿನ ದೀಪಗಳನ್ನ ಇಟ್ಟು ಅದರೊಳಗಡೆ ತುಪ್ಪ ಹಾಕಿ 2 ಬತ್ತಿನ ಹಾಕಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಶಿವನ ಫೋಟೋ ಇದ್ದರೆ ಆ ಫೋಟೋ ಮುಂದೆ ಇಡ್ಬೋದು. ಅಥವಾ ಶಿವಲಿಂಗನ ಇಟ್ಕೊಂಡಿದ್ರೆ ಅದ್ರ ಮುಂದೆ ಕೂಡ ಇಡ್ಬೋದು. ಅಥವಾ ನೀವು ಹಾಗೆ ಕೂಡ ದೀಪ ಹಚ್ಚಿ ಇಟ್ಬಿಟ್ಟು ನೀವು ಕಾಲಭೈರವೇಶ್ವರನ ಸ್ಮರಣೆ ಮಾಡ್ಕೊಳ್ಳಿ. ಓಂ ಕಾಲಭೈರವೇಶ್ವರಾಯ ನಮಃ ಅಂತ 8 ಸಲ ಹೇಳಿಕೊಂಡು ಆ ನಂತರ ಕಾಲಭೈರವ ಅಷ್ಟಕವನ್ನು ಓದಬೇಕು. ತುಂಬ ಸುಲಭವಾಗಿರುತ್ತೆ, ಓದಬಹುದು. 1 ಸಲ ಅಥವಾ 8 ಸಲ ನಿಮ್ಮ ಇಷ್ಟ. ನಿಮ್ಮ ಸಮಯನ ನೋಡಿಕೊಂಡು ನೀವು ಹೇಳ್ಕೊಳ್ಳಿ. ಅಥವಾ ಬೆಲ್ಲದ ದೀಪ ಕೂಡ ಹಚ್ಬೋದು. 2 ಬೆಲ್ಲದ ಚೆನ್ನ ತೊಗೊಂಡು ಇದೇ ರೀತಿಯೇ ಒಂದು ಪ್ಲೇಟ್ ಮೇಲೆ ಅಕ್ಕಿನ ಹಾಕಿ ಅದ್ರ ಮೇಲೆ 2 ಬೆಲ್ಲದ ಚೆನ್ನ ಇಟ್ಕೊಂಡು ಬೆಲ್ಲದ ಅಚ್ಚಿಗೆ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ 4 ಕಡೆ ಹಚ್ಚಬೇಕು. ಆನಂತರ 2 ತುಪ್ಪದ ಬತ್ತಿಗಳನ್ನು ಇಟ್ಟು ಹೂಗಳನ್ನೆಲ್ಲ ಇಟ್ಟು ನೀವು ದೀಪ ಹಚ್ಚಿ ಆರತಿ ಮಾಡಿ ಕಾಲಭೈರವ ಅಷ್ಟಕವನ್ನು ಓದಬೇಕು. ನೀವು ಸಂಕಲ್ಪ ಮಾಡಿಕೊಂಡು ಇದೇ ರೀತಿಯೇ ಪ್ರತಿ ಅಷ್ಟಮಿಗೂ 8 ಅಷ್ಟಮಿ ಮನೆಯಲ್ಲೇ ದೀಪ ಹಚ್ತೀವಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಬೇಡಿಕೆ ಏನಿದೆಯೋ ಅದನ್ನು ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ತುಂಬ ಬೇಗನೆ ನಿಮ್ಮ ಬೇಡಿಕೆಗಳು ಈಡೇರುತ್ತೆ. ಯಾವುದೇ ವಿಚಾರಕ್ಕೂ ಕೂಡ ನೀವು ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿ ಈ ರೀತಿ ಮಣ್ಣಿನ ದೀಪ ಮತ್ತು ಬೆಲ್ಲದ ದೀಪ ಹಚ್ಬೋದು. ಮಣ್ಣಿನ ದೀಪ ಹಚ್ಚೋರು ಮತ್ತೆ ಅದನ್ನು ತೊಳೆದು ಎತ್ತಿಟ್ಕೊಂಡು ಮುಂದಿನ ಅಷ್ಟಮಿಗೂ ಕೂಡ ಅದೇ ದೀಪಗಳನ್ನು ಹಚ್ಬೋದು. ಬೆಲ್ಲದ ದೀಪ ಹಚ್ಚಿರುವಂಥವ್ರು ಅಕ್ಕಿ ಬೆಲ್ಲನ ಹಸುಗಳಿಗೆ ತಿನ್ನೋದಕ್ಕೆ ಕೊಡ್ಬೋದು. ಅಥವಾ ನೀವೇ ಮನೆಯಲ್ಲಿ ಪೊಂಗಲ್ ಏನಾದರೂ ಮಾಡಿ ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಿನ್ಬೋದು. ಈ ದಿನ ನೈವೇದ್ಯಕ್ಕೆ ಉದ್ದಿನ ವಡೆಯನ್ನು ಮಾಡಿ ಇಡ್ಬೋದು. ತುಂಬ ಇಷ್ಟ ಕಾಲಭೈರವೇಶ್ವರ ಸ್ವಾಮಿಗೆ. ಅಥವಾ ಬಾಳೆಹಣ್ಣನ್ನು ಕೂಡ ನೈವೇದ್ಯ ಮಾಡ್ಬೋದು. ಉಪವಾಸ ಮಾಡಲೇಬೇಕು ಅನ್ನೋ ಯಾವುದೇ ನಿಯಮ ಇಲ್ಲ. ಮತ್ತು ಈ ದಿನ ನಾನ್ ವೆಜ್ ಏನಾದರೂ ತಿನ್ಬೋದಾ ಅಂತ ಅನ್ನೋರು ಕೂಡ ಮನೇಲಿ ಮಾಡಬಹುದಾ ಅಂತೇನಾದರೂ ಅನ್ನೋರು ಬೆಳಗ್ಗೆ ನೀವು ದೀಪ ಹಚ್ಚಿದರೆ ಸಂಜೆ ನೀವು ಮಾಡ್ಕೋಬೋದು. ಅಥವಾ ಸಂಜೆ ದೀಪ ಹಚ್ಚಬೇಕು ಅನ್ನೋ ಅಂಥವ್ರು ನಾನ್ ವೆಜ್ಜನ್ನು ಮಾಡಬೇಡಿ. ಅಲ್ಲದೆ ಇದೆಲ್ಲ ಯಾವುದು ಮಾಡೋದಕ್ಕೆ ಆಗಲ್ಲ, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದೆ ಅಂತ ಅನ್ನೋರು, ಅಂದರೆ ಹುಷಾರಿಲ್ಲ ಅಥವಾ ಪೀರಿಯಡ್ಸ್ ಆಗಿದ್ದೀವಿ ಅಥವಾ ನಾವು ಬೇರೆ ಯಾವುದೋ ಊರಲ್ಲಿದ್ದೀವಿ ಅಂತ ಅನ್ನೋರು ನಿಮ್ಮ ಕಣ್ಣಿಗೆ ಕಪ್ಪು ನಾಯಿಗಳೇನಾದರೂ ಕಾಣಿಸಿದ್ರೆ ಈ ದಿನ ಅವುಗಳಿಗೆ ತಿನ್ನೋದಕ್ಕೇನಾದರೂ ಕೊಡಿ. ಅಥವಾ ಯಾವುದೇ ಬೀದಿ ನಾಯಿಗಳಾಗಿರಬಹುದು, ಅದಕ್ಕೆ ಈ ದಿನ ನೀವು ತಿನ್ನೋದಕ್ಕೇನಾದರೂ ಕೊಡಿ. ಇದನ್ನು ನೀವು ಹಾಗೆ ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿ ಗುರುವಾರ, ಭಾನುವಾರ, ಅಷ್ಟಮಿಗಳಿಗೆ ಈ ರೀತಿ ಬೀದಿ ನಾಯಿಗಳಿಗೆ ತಿನ್ನೋದಕ್ಕೇನಾದರೂ ಕೊಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಕೂಡ ನಿಮಗೆ ಕಾಲಭೈರವೇಶ್ವರನ ಆಶೀರ್ವಾದ ಸಿಗುತ್ತೆ.